ನೋಡಿ ಸರ್, ಆಗಿದ್ದೆಲ್ಲ ಆಗೋಯ್ತು. ನೀವು ತಪ್ಪು ಮಾಡಿದ್ದೀರಾ, ಅವ್ರು ತಪ್ಪು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಈಗ ಮೇಡಮ್ ಅವರು ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಹೋಗಿ ಸಾರಿ ಕೇಳ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡಿ ಹೋಗಿ. ಏನಯ್ಯ ಏನು ಮಾತಾಡ್ತಾ ಇದೀಯ ನೀನು? ಆಯಮ್ಮ ಬಂದು ಗಾಡಿ ತಗೊಂಬಂದು ಗುಸ್ಸಿರೋದು ನನಗೆ ಕೈ ನೋವಾಗಿದೆ. ನಾನೋಗಿ ಅವ್ರ ಹತ್ರ ಸಾರಿ ಕೇಳಬೇಕಾ? ನೋಡಿ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಮೇಡಮ್ ಅವ್ರ ಹತ್ರ ಸಾರಿ ಕೇಳಲೇಬೇಕೀಗ. ಅಲ್ಲ ಕಳಿಯ, ನಾನು ಯಾಕೆ ಸಾರಿ ಕೇಳಬೇಕು ಅವ್ರ ಹತ್ರ? ಅದೆಲ್ಲ ಸರಿ, ಅವ್ರ ಹತ್ರ ಸಾರಿ ಕೇಳೋ ಅಂತ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದೆಯಲ್ಲ, ಯಾರು ನೀನು? ನಾನು ಪಬ್ಲಿಕ್ಕು ಸರ್. ಪಬ್ಲಿಕ್ಕಲ್ಲಿ ಯಾರಿಗೆ ತೊಂದರೆ ಆದ್ರೂ ನಾನು ಸಹಾಯ ಮಾಡ್ತೀನಿ ಅವ್ರಿಗೆ. ಓಹೋಹೋ, ಯಾರಿಗೆ ತೊಂದರೆ ಆದರೂ ಸಹಾಯ ಮಾಡ್ತಿರೋ ನೀವು? ನೀವು ಎಲ್ಲರಿಗೂ ಸಹಾಯ ಮಾಡಲ್ಲ, ಓನ್ಲಿ ಲೇಡೀಸ್ಗೆ ಅಂತ ಹೇಳಿ. ಅಯ್ಯೋ, ಇವರಿಬ್ರು ಯಾಕೆ ಜಗಳಾಡ್ತಾ ಇದ್ದಾರೆ? ಏನಾಗ್ತಿದೆ ಅಂತ ಹೋಗಿ ನೋಡ್ತೀನಿ. ಅಯ್ಯೋ, ನೀವಿಬ್ರು ಯಾಕೆ ಜಗಳಾಡ್ತಾ ಇದ್ದೀರಾ? ಸರ್ ಸಾರಿ ಸರ್, ನನ್ನ ಬೈಕ್ ನಿಮಗೆ ಟಚ್ ಆಗಿದ್ದಕ್ಕೆ. ಏನು ಮೇಡಮ್, ಸಾರಿ ಅನ್ಕೊಂಡು ಇವಾಗ ಬರ್ತಾ ಇದ್ದೀರಾ? ಇವನು ಸುಂದರ್ ಅಲ್ವಾ? ಇವಳು ಹೇಮಾ ಅಲ್ವಾ? ಸುಂದರ್, ನೀನಾ? ಹೇಮಾ ನೀನಾ? ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರು. ನಾವಿಂದು ದೂರ ಇದ್ದರು, ವಿರಹಗಳೇ ನಮ್ಮ ಮಿತ್ರರು. ಮೇಡಮ್ ನೋಡಿ, ಇವನು ಎಷ್ಟು ಮಾತಾಡ್ತಾ ಇದ್ದಾನೆ. ಮೇಡಮ್ ಹತ್ರ ಸಾರಿ ಕೇಳು ಅಂದ್ರೆ ನಾ ಕೇಳಲ್ಲ ಅಂತ ಇದ್ದಾನೆ. ಏನ್ರಿ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಗಾಡಿ ಅವ್ರಿಗೆ ಗುದ್ದಿರೋದು, ಅವರು ಕೆಳಗಡೆ ಬಿದ್ದಿದ್ದಾರೆ. ಅವ್ರು ಯಾಕ್ರಿ ಬಂದು ನನ್ನ ಹತ್ರ ಸಾರಿ ಕೇಳಬೇಕು? ಏನು ಮಾತಾಡ್ತಿದ್ದೀರಾ ನೀವು? ಮೇಡಮ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಬಂದಿರೋದು. ಏನು ಸರ್, ಏನು ಹೆಲ್ಪ್ ಮಾಡ್ತಾ ಇದ್ದೀರಾ? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಪಾಪ ಕೆಳಗಡೆ ಬಿದ್ದಿರೋರ್ಗೆ ಏನಾಗಿದೆ ನೋಡಿ ಹೋಗಿ ಅಂತ ಕಳಿಸಿದ್ರೆ ಅವ್ರಿಗೆ ಬೈತಾ ಇದ್ದೀರಾ? ಏನು ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಎಲ್ಲ ಕೇಳಿಸ್ಕೊಂಡೆ ತಾನೇ ಹೋಯ್ತಾ ಇರೋ. ಸುಂದರ್, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಹೇಮಾ. ನಿನ್ನ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನೀನೇಗಿದೆಯಾ? ಅಲ್ಲ, ನಾನು ಈ ಮೇಡಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಇವಾಗ ಇವರಿಬ್ಬರೇ ಫ್ರೆಂಡ್ಸ್ ಆಗ್ಬಿಟ್ರಲ್ಲ. ಸುಂದರ್, ನೀನೇನಾದ್ರೂ ಬ್ಯುಸಿ ಇದೆಯಾ? ಅಯ್ಯಯ್ಯೋ ಇಲ್ಲ ಹೇಮಾ, ಇಲ್ಲೇ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಅಂಥದ್ದೇನು ಬ್ಯುಸಿ ಇಲ್ಲ. ಯಾಕೆ? ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ಅಲ್ಲಿ ಕಾಫಿ ಕುಡ್ಕೊಂಡು ಮಾತಾಡ್ಬೋದಲ್ವಾ? ಹಾಂ ಆಯ್ತು ಹೇಮಾ, ಹೋಗೋಣ. ಸರಿ ಸುಂದರ್, ಬಾ, ನನ್ನ ಗಾಡಿಲೇ ಹೋಗೋಣ ಇಬ್ರುವೆ. ಹೇಮಾ, ನಿನ್ನ ಗಾಡಿಲ್ಲ? ಹೌದು, ನನ್ನ ಗಾಡಿಲೇ. ನನ್ನ ಗಾಡಿ ಓಡಿಸ್ತೀನಿ, ನೀನು ನನ್ನಿಂದ ಕೂತ್ಕೋ. ಸುಂದರ್, ಇವತ್ತು ನೀನು ಸಿಗ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಗೊತ್ತಾ? ನನಗೂ ಅಷ್ಟೇ ಹೇಮಾ, ನಿನ್ನ ನೋಡಿ ಎಷ್ಟು ವರ್ಷಗಳಾಗಿತ್ತು. ಇದು ಕನಸು ನನಸು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನಾನು ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಇವರಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟು ಜೊತೆಗೆ ಗಾಡಿಲೇ ಹೋಯ್ತವ್ರಲ್ಲ. ಅಯ್ಯೋ, ದಾರಿ ಬಿಡ್ರಿ, ಏನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಈಗ ನಿಮ್ಗೆ ಆಕ್ಸಿಡೆಂಟ್ ಮಾಡ್ಬೇಕಾ ನಾನು? ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಹಾಗಿ ಹೋಯ್ತು ಗೆಳೆಯ. ಇಲ್ಲಿ ನಿಂತ್ಕೊಂಡು ಇನ್ನೇನ್ ಮಾಡೋದು, ನಾನು ಹೋಗ್ತೀನಿ. ಸುಂದರ್, ಹೇಗಿದೆಯಾ? ಇವಾಗ ಎಲ್ಲಿದೆಯಾ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಏನು ಮಾತಾಡಲಿ ಹೇಮಾ, ನನಗೆ ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ. ನೀನು ಮತ್ತೆ ನನ್ನ ಲೈಫಲ್ಲಿ ಸಿಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದು ಸುಂದರ್, ನೀನು ಹೇಳೋದು ನಿಜ. ನಾನು ಹಾಗೆ ಅಂದ್ಕೊಂಡಿದ್ದೆ, ನನ್ನ ಲೈಫಲ್ಲಿ ಮತ್ತೆ ನಿನ್ನನ್ನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಮೊದಲು ಹೇಗಿದ್ದೆ, ಇವಾಗಲೂ ಹಾಗೇ ಇದೆಯಾ ನೀನು? ನೀನು ಅಷ್ಟೇ ಅಮ್ಮ, ಮೊದಲೇಗಿದ್ದೆ ನೋಡೋಕ್ಕೆ ಇವಾಗಲೂ ಹಾಗೇ ಇದೆಯಾ? ಅದೆಲ್ಲ ಸರಿ ಅಮ್ಮ. ಇವಾಗ ನೀನು ಎಲ್ಲಿದೆಯಾ, ಏನು ಮಾಡ್ಕೊಂಡಿದ್ಯಾ? ನಾನು ಇಲ್ಲೇ ಮೈಸೂರಲ್ಲೇ ಸೆಟ್ಲ್ ಆಗಿದ್ದೀನಿ ಸುಂದರ್. ನಂದು ಓನ್ ಬಿಸ್ನೆಸ್ ಇದೆ, ಅಂದರೆ ಪಾರ್ಲರು. ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಏಮಾ, ನಿಮ್ಮ ಯಜಮಾನರು, ಮಕ್ಕಳು, ಮನೆ ಅದ್ರ ಬಗ್ಗೆ ಕೇಳ್ಬೋದಾ? ಓ ಅದಾ, ನನಗೂ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಅದಕ್ಕೆ ಡಿವೋರ್ಸ್ ತೊಗೊಂಡ್ವಿ. ಇವಾಗ ನಾನು ಸಿಂಗಲ್ ಪೇರೆಂಟು, ನನಗೆ ಒಬ್ಬಳು ಮಗಳಿದ್ದಾಳೆ. ನಮ್ಮ ಅಮ್ಮನೂ ತೀರೋದ್ರು. ಅಲ್ಲಿ ಆಸ್ತಿ ಎಲ್ಲನೂ ಮಾರಿಬಿಟ್ಟು ಇಲ್ಲೇ ಒಂದು ಮನೆ ಮಾಡಿಕೊಂಡು ಪಾರ್ಲರೆಲ್ಲ ಹಾಕ್ಕೊಂಡೆ. ಇವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸುಂದರ್, ಏನೂ ತೊಂದರೆ ಇಲ್ಲ. ನಾನು ನನ್ನ ಮಗಳು ಆರಾಮಾಗಿದ್ದೀವಿ. ಹೌದಾ ಏಮ್ಮ, ನಿನ್ಗೊಬ್ಬ ಮಗಳಿದ್ದಾಳ? ಅವಳು ಏನು ಓದ್ತಾ ಇದ್ದಾಳ ಇಲ್ಲ ಜಾಬ್ಗೆ ಹೋಗ್ತಾ ಇದ್ದಾಳ? ಅವಳು ಜಾಬ್ಗೆ ಹೋಗ್ತಾ ಇದ್ದಾಳೆ ಸುಂದರ್. ಒಳ್ಳೆ ಕಂಪ್ನಿಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ಓ ಹೌದಾ, ಕೇಳಿ ತುಂಬ ಖುಷಿ ಆಯಿತು. ಮೇಡಮ್ ಏನು ಕೊಡಲಿ? ಸುಂದರ್, ನಿಮಗೆ ಲೆಮನ್ ಸಾಲ್ಟ್ ಸೋಡಾ ಅಂದರೆ ತುಂಬ ಇಷ್ಟ ಅಲ್ವಾ? ಅದನ್ನೇ ಹೇಳ. ಹಾಂ ಹೇಳಿ ಹೇಮಾ. 2 ಲೆಮನ್ ಸೋಡಾ ತಂದ್ಬಿಡಿ. ಓಕೆ ಮೇಡಮ್. ಹೇಮಾ, ನನಗೇನಿಷ್ಟ ಅಂತ ಇನ್ನೂ ನೆನ್ಪಿಟ್ಕೊಂಡಿದೀಯಾ? ಸುಂದರ್, ಅದನ್ನೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ?
ಹೇಗಾಗುತ್ತೆ ಹೇಳು? ನಾನು ನೀನು ಎಷ್ಟು ಪ್ರೀತಿಸ್ತಾ ಇದ್ವಿ. ನಿನ್ನ ಜೊತೆ ಕಳೆದಂಥ ಪ್ರತಿಯೊಂದು ಕ್ಷಣನೂ ನನ್ನ ಹೃದಯದಲ್ಲಿ ನಾನು ಭದ್ರವಾಗಿ ಜೋಪಾನ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ನೀನೇನಾದ್ರು ಮರ್ತ್ಬಿಟ್ಟಿದೆಯಾ ಎಲ್ಲನೂ? ಹೇಮ, ನಿನ್ನನ್ನು ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ ನಾನು, ಗೊತ್ತಾ? ಸರಿ ಸುಂದರ್, ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ ನೀನು. ನನ್ನ ಫ್ಯಾಮಿಲಿ ಬಗ್ಗೆನಾ? ಹಾಂ ಹೌದು, ನಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಾದ ತಕ್ಷಣ ನಿಮ್ಮಪ್ಪ ದೊಡ್ಡ ಜಗಳ ಮಾಡಿ ಇಮಿಡಿಯೇಟು ನಿನಗೆ ಮದುವೆ ಫಿಕ್ಸ್ ಮಾಡಿಸಿ ಮದುವೆ ಮಾಡಿದ್ರಲ್ವಾ, ಅವಾಗ ತಾನೇ ನಾನು ಬೇಜಾರು ಮಾಡ್ಕೊಂಡು ಹಾಸ್ಟೆಲ್ ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೊರಟೋಗಿದ್ದು. ಹೌದು ಹೇಮ, ಆದರೆ ಆ ಟೈಮಲ್ಲಿ ನನಗೆ ಏನು ಮಾಡೋಕ್ಕೂ ಆಗಲಿಲ್ಲ. ಕ್ಷಮಿಸು ನನ್ನ. ಸುಂದರ್, ಯಾಕೆ ಬೇಜಾರು ಮಾಡ್ಕೋತೀಯ? ನಿನ್ನನ್ನು ಗಂಡನಾಗಿ ಪಡೆಯೋ ಅದೃಷ್ಟ ನಾನು ಹಣೆಯಲ್ಲಿ ಬರ್ತಿಲ್ಲ ಅಂತ ನಾನು ಅವತ್ತೇ ತಿಳ್ಕೊಂಡೆ. ಮೇಡಮ್, ಜ್ಯೂಸ್ ತಗೊಳ್ಳಿ. ಹಾಂ, ಟೇಬಲ್ ಮೇಲೆ ಇಡಿ. ಮೇಡಮ್, ಇನ್ನೇನಾದ್ರು ಬೇಕಿತ್ತಾ? ನಾನು ಹೇಳ್ತೀನಿ, ನೀವು ಹೋಗಿ. ಓಕೆ ಮೇಡಮ್. ಸುಂದರ್, ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ. ನನ್ನ ಹೆಂಡತಿ ಶಾಂತ ಅಂತ ನಮ್ಮಮ್ಮನ ಕಡೆ ದೂರ ಸಂಬಂಧದಿಂದ ಹೆಣ್ಣು ತಂದಿದ್ದು. ನನಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನಿಗೆ ಮದುವೆ ಆಗಿದೆ, ಮತ್ತು ಒಬ್ಬ ಮೊಮ್ಮಗನೂ ಇದ್ದಾನೆ. ಚಿಕ್ಕವನು ಮದುವೆ ಆಗಿಲ್ಲ, ಇನ್ನೂ ವರ್ಕ್ ಮಾಡ್ತಾ ಇದ್ದಾನೆ. ನಮ್ಮಮ್ಮ ತೀರೋದ್ರು, ನಮ್ಮಪ್ಪ ಇದ್ದಾರೆ. ಇಷ್ಟೇ ನನ್ನ ಫ್ಯಾಮಿಲಿ. ಓ ಹೌದಾ, ಇವಾಗ ಹಳ್ಳಿಲೇ ಇದ್ದೀರಾ? ಹೌದು ಹೇಮ, ನಿನಗೂ ಗೊತ್ತಲ್ವ ನಮ್ಮ ಅಪ್ಪ ಅಮ್ಮನ ಬಗ್ಗೆ. ನಾನು ಮದುವೆ ಆದಮೇಲೆ ಅಲ್ಲೇ ಅವ್ರ ವ್ಯವಹಾರ ಎಲ್ಲ ನೋಡ್ಕೊಂಡು ಉಳ್ಕೋಬೇಕು ಅಂದರು. ಹಂಗೆ ಜೀವನ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೇಮ, ಹೇಳಿ ಸುಂದರ್. ಹೇಮ, ನೀನು ಕಾಲೇಜ್ಗೆ ಹೋಗುವಾಗಿದ್ದಲ್ಲ, ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇವಾಗ್ಲೂ. ಥ್ಯಾಂಕ್ ಯು ಸುಂದರ್, ನೀನು ಅಷ್ಟೇನೆ, ಏನು ಚೇಂಜ್ ಆಗಿಲ್ಲಪ್ಪ, ಅಷ್ಟೇ ಸ್ಮಾರ್ಟ್ ಆಗಿದೆಯಾ. ಹೇಮ, ನಿನ್ನ ಫೋನ್ ನಂಬರು ಅಡ್ರೆಸ್ ಏನಾದರೂ ಸಿಗ್ಬೋದಾ? ಹಾಂ, ನಾನು ಅದ್ರ ಬಗ್ಗೆನೇ ಕೇಳಬೇಕು ಅಂತಿದ್ದೆ. ಹೊರಗಡೆ ಹೋಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನೀನು ಎಲ್ಲಿಗೆ ಹೋಗಬೇಕು ಅಂತ ಹೇಳು, ನಾನು ಅಲ್ಲಿಗೆ ಡ್ರಾಪ್ ಮಾಡಿ ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು, ನಾನು ಹೊರಡ್ತೀನಿ. ಹಾಂ ಸರಿ ಹೇಮ, ಬಾ ಹೋಗೋಣ. ಪಾತ್ರೆ ಎಲ್ಲ ತೊಳೆದಾಯ್ತು, ಈಗ ನೆನೆಸಿರೋ ಬಟ್ಟೆನ ಒಗೆದ್ಬಿಟ್ಟು ಬಂದ್ಬಿಡ್ತೀನಿ. ಮಗಳೇ, ಓ ಬಾಮ್ಮ, ಏನು ಬೇಕಿತ್ತು? ಏನು ಬೇಡ, ಕೂತು ಕೂತು ಬೇಜಾರಾಯ್ತಿತ್ತು, ಅದಕ್ಕೆ ಏನು ಮಾಡ್ತಾವಳೆ ಅಂತ ನೋಡಕ್ಕೆ ಬಂದೆ. ಓ, ನನ್ನ ಬೀಗ್ತಿಗೆ ಕೂತು ಕೂತು ಬೇಜಾರಾಗ್ತಿದೆ ಅಂತೆ. ಮಧ್ಯಾಹ್ನಕ್ಕೆ ನಾನು ಬೀಗ್ತಿಗೆಲ್ಲ ಅಡುಗೆ ಮಾಡಿಸ್ತೀನಿ ಈಗ. ಬೀಗ್ರೆ, ಮಗಳ ಜೊತೆ ಮಾತಾಡ್ತಾ ಇದ್ರಾ? ಹಾಂ, ಬನ್ನಿ ಬನ್ನಿ ಬೀಗ್ರೆ, ಕೂತು ಕೂತು ಬೇಜಾರಾಗ್ತಿತ್ತು, ಅದಕ್ಕೆ ಏನು ಮಾಡ್ತಾವಳೆ ಅಂತ ನೋಡಕ್ಕೆ ಬಂದೆ. ಓ ಹೌದಾ, ಮನ ಅಡುಗೆ ಆಯ್ತಾ? ಇಲ್ಲ ಅತ್ತೆ, ಇನ್ನೂ ಆಗಿಲ್ಲ. ಏನು ಮಾಡಬೇಕು ಅಂತ ನೀವು ಇನ್ನೂ ಹೇಳಿಲ್ವಲ್ಲ, ಅದಕ್ಕೆ ಮಾಡಿಲ್ಲ. ಬಟ್ಟೆ ಒಗೆದು ಬಂದು ಮಾಡೋಣ ಅನ್ಕೊಂಡಿದ್ದೆ. ಸರಿ ಮಲ, ಹಾಗೆ ಮಾಡು. ಮತ್ತೆ ಮಲ, ಅವಾಗವಾಗ ಹೇಳ್ತಿದ್ದಲ್ಲ ನೀನು, ನಮ್ಮಮ್ಮ ಕಡಲೆಕಾಳು ಸಾಂಬಾರು, ಮುದ್ದೆ, ರಸಮು, ಅನ್ನ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ. ಹೌದು ಅತ್ತೆ, ನಮ್ಮಮ್ಮ ಕಡಲೆಕಾಳು ಸಾಂಬಾರನ್ನ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ? ನಾನು ಎಷ್ಟು ಟ್ರೈ ಮಾಡಿದ್ರೂ ಟೇಸ್ಟೇ ಬರಲ್ಲ. ನೀವೇನಾರ ನಮ್ಮ ಅಮ್ಮನ ಕೈಯಲ್ಲಿ ಕಡಲೆಕಾಳು ಸಾಂಬಾರು ಮಾಡಿಸ್ಕೊಂಡು ತಿನ್ಬಿಟ್ರೆ ಲೈಫಲ್ಲಿ ಮರೆಯೋದೇ ಇಲ್ಲ ಅತ್ತೆ. ಹೌದಾ, ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ. ಬೀಗ್ರೆ, ಮಧ್ಯಾಹ್ನ ಊಟಕ್ಕೆ ನೀವ್ಯಾಕೆ ಅಡುಗೆ ಮಾಡಬಾರ್ದು? ನಾನು ನಿಮ್ಮನೇಲಿ ಅಡುಗೆ ಮಾಡಬೇಕಾ? ಹೌದಮ್ಮ, ಮಾಡು. ನನ್ನ ಗಂಡನ ಮನೆಯರುವೆ ನಿನ್ನ ಕೈ ರುಚಿ ಹೇಗಿದೆ ಅಂತ ನೋಡೋದು ಬೇಡವಾ? ಅಲ್ಲ, ನಾನು ನನ್ನ ಮಗಳ ಮನೇಲಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗುವ ಅಂತ ಬಂದರೆ, ಈ ನನ್ನ ಬೀಗ್ತಿ ನನ್ನ ಕೈಲೇ ಅಡುಗೆ ಮಾಡಿಸ್ತಾಳಲ್ಲ. ಈ ನನ್ನ ಮಗಳು ಮಂಗ್ತಿನ, ಇವಳಿಗಂತೂ ಏನೂ ಗೊತ್ತಾಗಲ್ಲ. ಅತ್ತೆ ಹಾಕಿ ತಾಳಿಕೆ ತಕ ಅಂತ ಕುಣಿತಾಳೆ. ಮಾಲ, ಅಡುಗೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅದನ್ನೆಲ್ಲ ನಿಮ್ಮ ಅಮ್ಮನ ಕೊಟ್ಬಿಟ್ಟು ನೀ ಬಟ್ಟೆ ಒಗೆಯಕ್ಕೆ ಹೋಗು. ನಾನು ಬರ್ತೀನಿ, ನೀವು ಒಗೆದ ಬಟ್ಟೆನ ಒಣಗ ಹಾಕ್ತೀನಿ. ಅತ್ತೆ, ಅಮ್ಮನಿಗೆ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಬಿಟ್ಟು ಬರ್ತಿದ್ದೆ. ಮಾಲ, ಎರಡೆರಡು ಕೈ ಆದರೆ ರುಚಿ ಕೆಟ್ಟೋಯ್ತದೆ. ಅವ್ರು ಮಾಡ್ಕೊತಾರೆ, ಏನೇನು ಸಾಮಾನು ಬೇಕು ಕೊಟ್ಬಿಟ್ಟು. ನಡಿ, ನಾವು ಇಟ್ಲಿಗೆ ಹೋಗುವ. ಹೌದಾ ಅತ್ತೆ? ಸರಿ ಅತ್ತೆ, ಬನ್ನಿ ಹೋಗೋಣ. ಅಮ್ಮ, ಮಸಾಲೆ ಸಾಮಾನೆಲ್ಲ ಮೇಲ್ಗಡೆ ಸ್ಲ್ಯಾಬಲ್ಲಿ ಇಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಡಬ್ಬದಲ್ಲಿ. ಕಡಲೆಕಾಳನ್ನ ನೆನೆಸಿ ಮೊಳಕೆ ಕಟ್ಟಿರೋದು ಆ ಫ್ರಿಜ್ಜಲ್ಲಿ ಬಾಕ್ಸಲ್ಲಿದೆ. ಮತ್ತು ಎಲ್ಲ ಐಟಮ್ಸು ಅಲ್ಲೇ ಸ್ಲ್ಯಾಬ್ ಮೇಲೆ ಇದೆ. ಏನೇನು ಬೇಕು ತಗೊಂಡು ಮಾಡ್ತಾ ಇರು. ಏನಾರು ಗೊತ್ತಾಗ್ಲಿಲ್ಲ ಅಂದರೆ ಕೂಗು ನನ್ನ, ಸರಿನಾ? ಮಗಳೇ, ಅದು ಮಾಲ, ಎಲ್ಲನೂ ಹೇಳಾಯ್ತಲ್ಲ, ಅವ್ರು ಮಾಡ್ತಾರೆ ಬಿಡು. ನಡಿ, ನಾವು ಹೋಗೋಣ. ಬನ್ನಿ ಅತ್ತೆ. ಅಲ್ಲ, ನನ್ನ ಬೀಗ್ತಿನ ನಾನು ಏನೋ ಅಂದ್ಕೊಂಡಿದ್ದೆ. ಭಾಳ ಮಳ್ಳಿ ಕುಳ್ಳಿ ಅವಳು. ನನ್ನನ್ನು ಹೆಂಗೆ ಅಡುಗೆ ಮಾಡೋಕ್ಕೆ ಸಿಕ್ಸ್ಬಿಟ್ಟು ಹೋದ್ಲು ನೋಡು. ಇವ್ರ ಮನೇಲಿ 10 ಜನ ಇದ್ದಾರೆ. ಎಲ್ಲರಿಗೂ ಈಗ ಅನ್ನ, ಸಾರು, ಮುದ್ದೆ, ರಸಮ್ಮು ಎಲ್ಲ ಮಾಡಬೇಕು ನಾನು. ಎಲ್ಲ ನನ್ನ ಕರ್ಮ. ಈ ನನ್ನ ಬೀಗ್ತಿ ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ ಅಂತ ಗೊತ್ತಿಲ್ಲ ಅವಳಿಗೆ. ನನ್ನ ಸವಾಸ ಬಂದರೆ ಏನಾಗುತ್ತೆ ಅಂತ ಅನುಭವಿಸ್ತಾಳೆ ಈಗ. ಮಧ್ಯಾಹ್ನಕ್ಕೆ ಎಲ್ಲರಿಗೂ ಅಡುಗೆ ಮಾಡಲಿ, ಗೊತ್ತಾಗುತ್ತೆ. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನು.
ಎಲ್ಲ ನನ್ನ ಕರ್ಮ. ನನ್ನ ಮಗಳಿಗೆ ಸೂಕ್ಷ್ಮಗಳೇ ಗೊತ್ತಾಗಲ್ಲ. ಅಪರೂಪಕ್ಕೆ ಮನೆಗೆ ಬಂದಿರೋ ಅಮ್ಮನ ಹೆಂಗೆ ನೋಡ್ಕೋಬೇಕು. ಅತ್ತೆ ಕೈಲಿ ಅದು ಮಾಡಿ ಅತ್ತೆ ಇದು ಮಾಡಿ ಅತ್ತೆ ಅಂತ ಅಂದಕ್ಕೆ ಚಂದಕ್ಕೆ ಅಡುಗೆ ಮಾಡಿಸಿ ನನಗೆ ಹಾಕೋದು ಬಿಟ್ಬಿಟ್ಟು ನನ್ನನ್ನೇ ಅಡುಗೆ ಮನೆಗೆ ಬಿಟ್ಟು ಹೋಗವಳೆ. ಈಗ ಎಲ್ಲರಿಗೂ ನಾನು ಅಡುಗೆ ಮಾಡಬೇಕಂತೆ. ಎಷ್ಟೇ ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಇವಳಿಗೆ. ಏನ್ ಮಾಡ್ತಿರ್ಬೋದು ನನ್ನ ಬೀಗ್ತಿ? ಓ, ತರಕಾರಿ ಕತ್ತಿಸ್ತಾಳೆ. ಯಾಕೋ ಪಾಪ ಮುಖ ಎಲ್ಲ ಸುಟ್ಟೋಗಿರೋ ಬದನೆಕಾಯಿ ತರ ಆಗ್ಬಿಟ್ಟದೆ. ನನ್ನ ಬೀಗ್ತಿ ಭಾಳ ಚಾಲಾಕಿ. ಬೇಕು ಅಂತಲೇ ನನ್ನ ಅಡುಗೆ ಮಾಡೋಕ್ಕೆ ಸಿಕ್ಕಾಕ್ಸಿರೋದು. ಏನು ಮಾಡಲಿ, ಎಲ್ಲರಿಗೂ ಮಾಡಿ ಬಡಿಬೇಕೀಗ.